ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ವ್ಯಕ್ತಿಯ ಫೋಟೋವನ್ನು ಈಗ ರಿಲೀಸ್ ಮಾಡಲಾಗಿದೆ. ಮುಂಬೈನಲ್ಲಿ ಆಗಿರುವಂತಹ ಸೈಫ್ ಅಲಿ ಖಾನ್ ಇರಿತ ಪ್ರಕರಣ ಇದೆ. ಪೊಲೀಸರಿಂದ ಈಗ ಶಂಕಿತ ಆರೋಪಿಯ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ಮನೆ ಕೆಲಸದ ಆಕೆ ಜೊತೆ ಕಿರಿಕ್ ಮಾಡಿಕೊಂಡಿದ್ರಂತೆ ಈ ಆರೋಪಿ. ಅಂದರೆ ಮನೆ ಕೆಲಸದ ಆಕೆಯ ಜೊತೆ ಈತ ಆತ್ಮೀಯವಾಗಿ ಇದ್ದ ಅನ್ನೋದು ಮೇಲ್ನೋಟಕ್ಕೆ ಆ ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಕೂಡ ಯಾವ ಧೈರ್ಯದ ಮೇಲೆ ಹೇಗೆ ಒಳಗಡೆ ಹೋದ್ರು ಅನ್ನುವಂಥ ಸಾಕಷ್ಟು ಅನುಮಾನ ಇದೆ. 6 ಬಾರಿ ಆತ ಚುಚ್ಚುತ್ತಾನೆ ಅಂತಂದರೆ, ಇರಿತ ಮಾಡಲಾಗತ್ತೆ ಅಂತಂದರೆ ಯಾವ ಧೈರ್ಯದ ಮೇಲೆ ಹಿಂಗಾಗತ್ತೆ ಅಂತೇಳಿ ಇತ್ತೀಚೆಗೆ ಬಾಲಿವುಡ್ ತಾರೆಯರಿಗೆ ಅಂತೂ ಬದುಕೋದೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಮುಂಬೈನಲ್ಲಿ ಆಗಿರುವಂಥ ಘಟನೆ ಇದು. ಮುಂಬೈನಲ್ಲಿ ಸೈಫ್ ಅಲಿ ಖಾನ್ ಮೇಲೆ ಇರಿತ ಆಗಿದೆ. ಆ ಚಾಕು ಇರಿತ ಪ್ರಕರಣ ಇದೆಯಲ್ಲ, ಆ ಸರ್ಜರಿ ಮಾಡುವಂಥ ಟೈಮಲ್ಲಿ ಆ ಚಾಕುವಿನ ಚೂರು ಇದೆಯಲ್ಲ ಅದು ಕೂಡ ಪತ್ತೆಯಾಗಿದೆ. 2.5 ಇಂಚಿಂದು ಮಧ್ಯರಾತ್ರಿ ಆಗಿರೋದಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ತಕ್ಷಣ 4-5 ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಸರ್ಜರಿ ಮಾಡಲಾಗುತ್ತೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಒಬ್ಬ ಸಾಮಾನ್ಯ ರಾಜಕಾರಣಿ ಮನೆಯ ಮುಂದೆ ಸಾಕಷ್ಟು ಸೆಕ್ಯೂರಿಟಿ ಇಡಲಾಗತ್ತೆ. ಆದರೆ ಮುಂಬೈ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಇರುತ್ತೆ, ಎಲ್ಲವೂ ಕೂಡ ಸೇಫ್ ಇರುತ್ತೆ. ಆದರೂ ಕೂಡ ಆತ ಒಳಗಡೆ ಹೇಗೆ ನುಗ್ದ ಅಂತೇಳಿ ಸಾಕಷ್ಟು ಅನುಮಾನ ಆಗ್ತಾ ಇದೆ. ಆ ಅನುಮಾನದ ಮೇಲೆ ಈಗ ಆ ಶಂಕಿತ ಆರೋಪಿಯ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ಆ ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ. ಶಂಕಿತ ಅಷ್ಟೇ ಇದೆ, ಅಂದರೆ ಇವನೇ ಇರಬಹುದು ಅನ್ನೋದು. ಈಗಾಗಲೇ 7 ತಂಡ ರಚನೆ ಮಾಡಲಾಗಿದೆ. ತನಿಖೆಗೆ ಮುಂದಾಗಿರುವಂಥದ್ದು. ಎಲ್ಲಿ ಹೋದರೂ ಸಿಗ್ತಾರೆ, ಅದೇನು ಸಮಸ್ಯೆ ಏನಿಲ್ಲ. ಆದರೆ ಏನು ಆಗ್ತಾ ಇದೆ ಅಂಥೇಳಿ, ಬಾಲಿವುಡ್ನಲ್ಲಿ ಏನು ನಡೀತಾ ಇದೆ ಅಂತ, ಸಲ್ಮಾನ್ ಖಾನ್ ಬೆದರಿಕೆ ಸೇರಿದಂತೆ ಇತ್ತೀಚೆಗೆ ದೊಡ್ಡ ಬಾಲಿವುಡ್ ನಟರಿಗೆ ಈ ರೀತಿಯಾಗಿ ಜೀವ ಬೆದರಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಮುಂಬೈ ಸೇಫ್ ಇಲ್ವಾ? ಬದುಕೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ ಮುಂಬೈನಲ್ಲಿ. ಈಗ ಫೋಟೋ ರಿಲೀಸ್ ಆಗಿದೆ, ತನಿಖೆ ಮುಂದುವರಿತಾ ಇದೆ. ಸೈಫ್ ಅಲಿ ಖಾನ್ ಮೇಲೆ ಆಗಿರುವಂಥ ಚಾಕು ಇರಿತ ಇದು. ಹೇಗೋ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. 6 ಬಾರಿ ಆತ ಚುಚ್ಚುತ್ತಾನೆ ಅಂತಂದರೆ ಬೇರೆ ಬೇರೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಟ್ ತನಿಖೆ ಆಗಬೇಕು. ತನಿಖೆ ಆದಮೇಲೆ ಗೊತ್ತಾಗತ್ತೆ ಆತ ಯಾವ ಕಾರಣಕ್ಕಾಗಿ, ಯಾವ ಧೈರ್ಯದ ಮೇಲೆ ಒಳಗಡೆ ನುಗ್ದ, ಏನು ಎತ್ತ ಅಂತೇಳಿ. ನನ್ನ ಪ್ರಕಾರ ಕಳ್ಳ ಅಂತೂ ಅಲ್ವೇ ಅಲ್ಲ, ಅವನು ದುಷ್ಕರ್ಮಿ. ಅವನು ಕಳ್ಳ ಇದ್ದರೆ ಅವನ ಕೆಲಸ ಅವನು ಮಾಡ್ಕೊಂಡು ಹೋಗ್ತಾನೆ. ಚಾಕು ಈ ರೀತಿ ಯಾಕಾಗತ್ತೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.